ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ, ಉತ್ತರ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ರಾಜ್ಯದಲ್ಲಿ ಆಡಳಿತದ ನಿರ್ಲಕ್ಷ್ಯ ಹಾಗೂ ಗ್ರಾಮೀಣ ಸೌಲಭ್ಯಗಳ ಕೊರತೆ ಮತ್ತೆ ಬೆಳಕಿಗೆ. ಸಿಎಂ ಕ್ಷೇತ್ರದಲ್ಲೇ ತಲೆ ಮೇಲೆ ಸಿಲಿಂಡರ್ ಹೊತ್ತು ಸಾಗಿದ ಗೃಹಲಕ್ಷ್ಮಿ. ಗೃಹ ಪ್ರವೇಶದ ಸಂಭ್ರಮದಲ್ಲಿದ್ದ ಮನೆಗೆ ಕನ್ನ ಹಾಕಿದ ಕಳ್ಳರು. ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಅದೇ ಗ್ರಾಮದ ದಂಪತಿ. ಚೇತನ್ ಅಹಿಂಸಾಗೆ ರಾಜ್ಕುಮಾರ್ ಅವರ ಹೆಸರು ಹೇಳೋಕೆ ಯೋಗ್ಯತೆ ಇದೆಯಾ? ಪ್ರಚಾರಕ್ಕಾಗಿ ಏನೋ ಮಾತಾಡ್ತಾರೆ, ದಮ್ ಇದ್ದರೆ ಚುನಾವಣೆಗೆ ನಿಲ್ಲಲು ಹೇಳಿ ಎಂದು ನಿಖಿಲ್ ಸವಾಲ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಸಿಎಂ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಮೂಲಭೂತ ಸೌಲಭ್ಯಗಳ ಕೊರತೆ ಬಯಲಿಗೆ ಬಂದಿದೆ. ಮಹಿಳೆಯೊಬ್ಬರು 2.5 ಕಿಲೋಮೀಟರ್ ದೂರದಿಂದ ತಲೆಯ ಮೇಲೆ ಗ್ಯಾಸ್ ಸಿಲಿಂಡರ್ ಹೊತ್ತು ಮನೆಗೆ ಸಾಗುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಣ ಪಾವತಿಸಿದ್ದರೂ ಮನೆಗೆ ಸಿಲಿಂಡರ್ ತಲುಪಿಸುವ ವ್ಯವಸ್ಥೆ ಇಲ್ಲವೆಂದು ಮಹಿಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏಜೆನ್ಸಿಯಲ್ಲಿ ಕೇಳಿದರೆ ಮನೆಗೆ ತಲುಪುತ್ತದೆ ಎನ್ನುವ ಭರವಸೆ ನೀಡಲಾಗುತ್ತಿದೆಯಾದರೂ ವಾಸ್ತವದಲ್ಲಿ ಗ್ರಾಮದೊಳಗೂ ಸರಿಯಾಗಿ ವಿತರಣೆ ನಡೆಯುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಘಟನೆಯಿಂದ ಮೂಲಭೂತ ಸೌಲಭ್ಯಗಳ ಸಮಸ್ಯೆ, ಜನರ ಸಂಕಷ್ಟ ಮತ್ತು ಆಡಳಿತದ ನಿರ್ಲಕ್ಷ್ಯ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಹಿಂಗ್ ಗ್ಯಾಸ್ ಹೊತ್ಕೊಯ್ತಿದಾರೆ ಅಲ್ಲ, ಕಳಲೆ ಗೇಟ್ಗೂ 2.5 ಕಿಲೋಮೀಟರ್ ಅದ. ನೀವ್ ಹಿಂಗ್ ಹೊತ್ಕೊ ಹೋದ್ರ ಏನ್ ಪರಿಸ್ಥಿತಿ? ಊರೊಳಕ್ ಬಂದಿಲ್ಲ ಅಂದ್ರೆ ನೀವು ಫೋನ್ ಮಾಡಿಲ್ವಾ? ಅಲ್ಲ, ದುಡ್ಡು ಕೊಡಲ್ವಾ ನೀವು ಮನೆ ಡೆಲಿವರಿ ತಂದು ಕೊಡಕ? ಮತ್ತೆ ಅದೇ ದುಡ್ಡು ಕೊಟ್ಮೇಲೆ ಮನೆ ಹತ್ರ ತಂದು ಹಾಕ್ಬೇಕು. ಈಗ ಇದನ್ನ ಆಫೀಸ್ ಹತ್ರ ತಗೋಗಿ ಇಟ್ಬಿಟ್ಟು ಗಲಾಟೆ ಮಾಡಿ ಅಷ್ಟೇ. ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಿದ್ದು ಜನರಲ್ಲಿ ಭಯ ವಾತಾವರಣ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾದ ಘಟನೆ ಆತಂಕ ಮೂಡಿಸಿದೆ. ಮೇವು ಮೇಯುತ್ತಿದ್ದ ಹಸುವಿನ ಮೇಲೆ ದಾಳಿ ನಡೆಸಿದ ಹುಲಿ ಅದನ್ನು ಕೊಂದಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಘಟನೆಯಿಂದ ಆಕ್ರೋಶಗೊಂಡ ರೈತರು ಹಸುವಿನ ಕಳೇಬರವನ್ನು ರಸ್ತೆಯ ಮಧ್ಯದಲ್ಲಿ ಇಟ್ಟು ಪ್ರತಿಭಟನೆ ನಡೆಸಿ ರಸ್ತೆ ತಡೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಇಂತಹ ಘಟನೆಗಳಿಗೆ ಕಾರಣವೆಂದು ಆರೋಪಿಸಿರುವ ಅವರು ತಕ್ಷಣ ಪರಿಹಾರ ನೀಡುವಂತೆ ಹಾಗೂ ಹುಲಿ ಸಂಚಾರ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ತಾಲೂಕಿನ ಚಿಕ್ಕಗದ್ದವಳ್ಳಿ ಗ್ರಾಮದಲ್ಲಿ ಗೃಹ ಪ್ರವೇಶದ ಸಂಭ್ರಮದ ಮಧ್ಯೆ ಕಳ್ಳತನ ಹಾಗೂ ಭೀಕರ ಹಲ್ಲೆ ಪ್ರಕರಣ ನಡೆದಿದೆ. ಗ್ರಾಮದ ಲೋಕೇಶ್ ಅವರ ಮನೆಗೆ ತಡರಾತ್ರಿ ನುಗ್ಗಿದ ಅದೇ ಗ್ರಾಮದ ರಾಜಯ್ಯ ಮತ್ತು ಗಂಗಮ್ಮ ದಂಪತಿ ಚಿನ್ನಾಭರಣ ಹಾಗೂ ನಗದು ದೋಚಿದ್ದಾರೆ. ಏಪ್ರಿಲ್ 24ರಂದು ಹೊಸ ಮನೆಯ ಗೃಹ ಪ್ರವೇಶದ ಹಿನ್ನೆಲೆಯಲ್ಲಿ ಹಳೆಯ ಮನೆಗೆ ಬೀಗ ಹಾಕಿ ತೆರಳಿದ್ದ ಕುಟುಂಬ ರಾತ್ರಿ ಲೋಕೇಶ್ ಮನೆಗೆ ಬಂದಾಗ ಬೀಗ ಮುರಿದಿರುವುದು ಕಂಡುಬಂದಿತು. ಒಳಗೆ ಹೋಗಿ ಪ್ರಶ್ನಿಸಿದ ವೇಳೆ ಆರೋಪಿಗಳು ಮಚ್ಚಿನಿಂದ ದಾಳಿ ನಡೆಸಿ ತಲೆಯ ಮೇಲೆ ಕಲ್ಲು ಎತ್ತಿಹಾಕಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಈ ವೇಳೆ ಲೋಕೇಶ್ ಅವರ ಪತ್ನಿ ಬಂದಿದ್ದರಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ. ಗಾಯಾಳು ಲೋಕೇಶ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾರು ಹಿಂಗಾಗ ತಟ್ಟಿ ಹೊಡ್ಯಾರ್ಗ ಊರಾಗ ಜನರ ಸುಮ್ನಿರ
ಸೆಕಿ ಸೆಕಿಗೆ ಸಕಲೇಶ್ಪುರ ರೈಲು ನಿಲ್ದಾಣದಲ್ಲಿ ಟಿಕೆಟ್ ಸಮಸ್ಯೆಯಿಂದ ಪ್ರಯಾಣಿಕರು ತೀವ್ರ ಪರದಾಟ ಅನುಭವಿಸುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಟಿಕೆಟ್ ನೀಡುವಲ್ಲಿ ವಿಳಂಬ ಹಾಗೂ ಸಿಬ್ಬಂದಿಯ ಉದ್ದಟ ವರ್ತನೆ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೌಂಟರ್ನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ದೀರ್ಘ ಸಾಲಿನಲ್ಲಿ ನಿಂತರೂ ಟಿಕೆಟ್ ಸಿಗುತ್ತಿಲ್ಲವೆಂದು ಪ್ರಯಾಣಿಕರು ದೂರಿದ್ದಾರೆ. ತುರ್ತು ಪ್ರಯಾಣಕ್ಕೂ ತೊಂದರೆ ಉಂಟಾಗುತ್ತಿದ್ದು ಹಲವರು ಟಿಕೆಟ್ ಇಲ್ಲದೆ ಪ್ರಯಾಣಿಸಲು ಮುಂದಾಗಿದ್ದಾರೆ. ಸಂಬಂಧಿಸಿದ ರೈಲ್ವೆ ಇಲಾಖೆಯು ತಕ್ಷಣ ಕ್ರಮ ಕೈಗೊಂಡು ಸಿಬ್ಬಂದಿ ವರ್ತನೆ ಸುಧಾರಿಸುವ ಜೊತೆಗೆ ಟಿಕೆಟ್ ವಿತರಣೆ ವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ನೋಡಿ, ಇದು ಸಕಲೇಶ್ಪುರ ರೈಲ್ವೆ ಸ್ಟೇಷನ್. ಟೈಮ್ ಇವಾಗ ಬೆಳಗಿನ ಜಾವ 3 ಗಂಟೆ 7 ನಿಮಿಷ. ಟಿಕೆಟ್ ಕೌಂಟ್ರಲ್ಲಿ 15 ದಿವಸದಿಂದ ಟಿಕೆಟ್ ಕೊಡೋಕ್ಕೆ ಯಾರೂ ಇಲ್ಲ. ಇದನ್ನ ಯಾರು ರೆಸ್ಪಾನ್ಸಿಬಿಲಿಟಿ? ಇವಾಗ ಇನ್ ಕೇಸ್ ಹತ್ತದಾಗ ಗೌರ್ಮೆಂಟ್ ಅವ್ರು ಏನಾದ್ರು ಹಿಡಿದ್ರೆ ಫೈನ್ ಯಾರು ಕಟ್ಟಕ್ಕಾಗುತ್ತೆ? ನೋಡಿ, ಇದೇನ್ ಗೌರ್ಮೆಂಟು ಏನ್ ನಡೆಸ್ತಿದ್ದೀರಾ ಇವ್ರಿಗೆ ಗೊತ್ತಾಗ್ಬೇಕು. ಸುಮಾರು ಒಂದು 20 ಜನ ಇದ್ದಾರೆ ಇಲ್ಲಿ, ಒಬ್ರ ಹತ್ರನೂ ಟಿಕೆಟ್ ಇಲ್ಲ. ಕೌಂಟರ್ ಹತ್ರ ಒಂದು 5-6 ಜನ ಇದ್ದಾರೆ, ಆಚೆ ಒಂದು 5-6 ಜನ ಇದ್ದಾರೆ, ಇಲ್ಲೊಂದು 5-6 ಜನ ಇದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಇಷ್ಟು ಜನ ಸ್ಟಾಫ್ಸ್ ಇದ್ದಾರೆ, ಒಬ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅನ್ನೋ ಆಕ್ಟ್ ಮಾಡ್ತಾ ಇದ್ದಾರೆ. ನೋಡಿ ಸರ್, ಇವಾಗ ಏನ್ ಟಿಕೆಟ್ ಸಿಗುತ್ತಾ ಇಲ್ವಾ? ಇಲ್ಲ ನೋಡಿ, ಯಾರು ಇಲ್ಲ ರೆಸ್ಪಾನ್ಸಿಬಿಲಿಟಿ. ಬೇಕಾದ್ರೆ ಇಲ್ಲಿ ಪೊಲೀಸ್ನವ್ರ ಕೆಲ ನೋಡಿ ಮಾತಾಡಿಸ್ತೀನಿ. ಸರ್, ಇವಾಗ ಇದನ್ನ ಯಾರಿಗೆ ರೈಸ್ ಮಾಡೋದು? ಕಂಪ್ಲೇಂಟ್ ಯಾರಿಗೆ ರೈಸ್ ಮಾಡಬೇಕಾಗುತ್ತೆ? ಆನ್ಲೈನ್ ಮಾಡಿದ್ರೆ ಸರ್ ರೆಸ್ಪಾನ್ಸ್ ಮಾಡಿಲ್ವಂತೆ. 3 ದಿವಸದಿಂದ ಒಬ್ರು ಮಾಡಿದ್ದಾರೆ. ಇವಾಗ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾನ್ ಎಸಿಗೆ ಹಚ್ಬಿಟ್ಟು ಆಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡೋಣ. ಎಸಿ ಇದಕ್ಕೆ ಹಚ್ಬಿಟ್ಟು ಅಲ್ಲ, ಇನ್ನೇನ್ ಮಾಡಬಹುದು? ಇಲ್ಲಿ ಟಿಕೆಟ್ ಕೊಡೋದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಹೌದು, ಬೆಳಿಗ್ಗೆ ಅಪ್ಲೋಡ್ ಮಾಡೋದಕ್ಕೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾಂದಿ ಸಮೀಪ ಸಾಂಬಾರ್ ವಿಚಾರವಾಗಿ ಆರಂಭವಾದ ಗಲಾಟೆ ತೀವ್ರ ಸ್ವರೂಪ ಪಡೆದಿದೆ. ನಾಗರಾಜ್ ಎಂಬ ವ್ಯಕ್ತಿ ಸಾಂಬಾರ್ ಸರಿಯಿಲ್ಲವೆಂದು ಆಕ್ರೋಶಗೊಂಡು ಮನೆಯ ಮುಂದೆ ದೊಣ್ಣೆ ಹಿಡಿದು ಮಹಿಳೆಯ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾನೆ ಎನ್ನಲಾಗಿದೆ. ಪ್ರಶ್ನೆ ಮಾಡಿದ ವ್ಯಕ್ತಿ ಮೇಲೆಯೂ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ. ಈ ವೇಳೆ ಮಧ್ಯಪ್ರವೇಶಿಸಿದ ಅಕ್ಕಪಕ್ಕದ ಮಹಿಳೆಯರು ತಕ್ಷಣ ಮಹಿಳೆಯನ್ನು ರಕ್ಷಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಘಟನೆ ಸ್ಥಳದಲ್ಲಿದ್ದವರು ಮೊಬೈಲ್ನಲ್ಲಿ ವಿಡಿಯೋ ಸೆರೆಹಿಡಿದಿದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಪ್ರಕರಣ ಸಂಬಂಧ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು ನಾಗರಾಜ್ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆಯಿದೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಹಾಗೂ ಇತರೆ ವಿರೋಧ ಪಕ್ಷಗಳ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಹಿಳಾ ಮೀಸಲಾತಿ ವಿಷಯದಲ್ಲಿ ಕಾಂಗ್ರೆಸ್ ಮಹಿಳಾ ವಿರೋಧಿ ನಿಲುವು ತಾಳಿದೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಂಜನ್ ಅಜಿತ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಲಾಯಿತು. 33% ಮಹಿಳಾ ಮೀಸಲಾತಿ ಪರವಾಗಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಿಲ್ ಮಂಡನೆ ಮಾಡಲು ಹೋದರೆ ಕಾಂಗ್ರೆಸ್ ಹಾಗೂ ಇತರೆ ವಿರೋಧ ಪಕ್ಷಗಳು ವಿರೋಧಿಸುತ್ತಿದೆ. ಕಾಂಗ್ರೆಸ್ ಪಡೆಯು ಮಹಿಳಾ ಹಿತಾಸಕ್ತಿಗಳನ್ನು ಕಡೆಗಣಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಟೀಕಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಜೆಡಿಎಸ್ ಎಂಎಲ್ಸಿ ಬೋಜೇಗೌಡ ಕೂಡ ಭಾಗಿಯಾಗಿದ್ದರು. ಇವತ್ತಿನ ಈ ಹೋರಾಟಕ್ಕೆ ಮೊನ್ನೆ ನಡೆದಂತ ಲೋಕಸಭೆಯಲ್ಲಿ ಏನು ಮಹಿಳೆಯರಿಗೆ 33% ಮೀಸಲಾತಿಯನ್ನ ಮಾಡಬೇಕು ಅಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಿಲ್ ಮಂಡನೆ ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ ಪಕ್ಷ ಅದಕ್ಕೆ ವಿರೋಧವನ್ನು ಮಾಡಿದೆ. ಆ ವಿರೋಧ ಮಾಡಿರೋದಕ್ಕೆ ನಾವಿಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ನಾವು ಇಳಿದಿದ್ದೀವಿ. ಇದು ಮಹಿಳೆಯರಿಗೆ ಏನು ಹೆಚ್ಚಿನ ಸಂಖ್ಯೆ ಇವತ್ತು ಮಹಿಳೆಯರು ಬಂದಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲ ಭಾಗವಹಿಸಿ ಇವತ್ತು ಈ ಪ್ರತಿಭಟನೆಯಲ್ಲಿ ಹೋರಾಟಕ್ಕೆ ಧುಮುಕಿದ್ದೀವಿ. ಮುಂದಿನ ದಿವಸ ಇದೇ ಕಾಂಗ್ರೆಸ್ ಇವತ್ತೇನು ವಿರೋಧ ಮಾಡಿದೆ ಆ ಕಾಂಗ್ರೆಸ್ ಪಕ್ಷನೇ ಬಂದು ನರೇಂದ್ರ ಮೋದಿಜಿಯವರಿಗೆ ನಾವು ಈ ಮೀಸಲಾತಿಗೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳೋವರೆಗೂ ನಮ್ಮ ಈ ಜೆಡಿಎಸ್ ಪಕ್ಷದ ಹೋರಾಟ ನಿಲ್ಲಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮಗೆ ಏನು ಮಿತ್ರ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮುಂದಿನ ದಿನದಲ್ಲಿ ಇದಕ್ಕೆ ರೂಪುರೇಷವನ್ನ ಮಾಡಿ ನಾವು ಇದು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವನ್ನು ಕೂಗ್ತಾ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು.
ನಟ ಚೇತನ್ ಅಹಿಂಸಾ ಅವರ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಕುರಿತು ನೀಡಿದ ಹೇಳಿಕೆಗಳ ಹಿನ್ನೆಲೆ ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿಖಿಲ್ ಕುಮಾರಸ್ವಾಮಿ, ಚೇತನ್ ಅವರಿಗೆ ಅಣ್ಣಾವ್ರ ಹೆಸರು ಹೇಳಲು ಯೋಗ್ಯತೆ ಇದೆಯೇ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಪ್ರಚಾರಕ್ಕಾಗಿ ಅನಗತ್ಯವಾಗಿ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಧೈರ್ಯ ಇದ್ದರೆ ಚುನಾವಣೆಗೆ ನಿಲ್ಲಲಿ ಎಂದು ಸವಾಲು ಹಾಕಿದರು. ಮನೆಯಲ್ಲಿ ಕುಳಿತು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವುದು ಸುಲಭ ಎಂದು ಟೀಕಿಸಿದರು. ರಾಜ್ಕುಮಾರ್ ಅವರಂತಹ ಮಹಾನ್ ವ್ಯಕ್ತಿ ಮತ್ತೆ ಹುಟ್ಟುವುದು ಕಷ್ಟವೆಂದು ಹೇಳಿ ಅವರ ಬಗ್ಗೆ ಮಾತನಾಡುವಾಗ ಗೌರವ ಇರಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ? ಅವರೆಲ್ಲ ಪ್ರಚಾರ ಪ್ರಿಯರು. ಅವ್ರಿಗೆಲ್ಲ ಏನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರು ಹೇಳ್ತಕ್ಕಂಥದ್ದಕ್ಕೂ ಕೂಡ ಯೋಗ್ಯತೆ ಇದೆಯಲ್ರಿ? ಅವರೆಲ್ಲ ಯೋಗ್ಯರೇನ್ರಿ? ಅವ್ರ ಸಮಾಧಿ ಬಗ್ಗೆ ಮಾತಾಡೋದಕ್ಕೆ ಈಗ ಅಣ್ಣವರು ಎಂಥ ಒಂದು ವ್ಯಕ್ತಿತ್ವ ಅಂದರೆ ಯಾವತ್ತೂ ಏನನ್ನೂ ಬಯಸಿದಂಥ ವ್ಯಕ್ತಿತ್ವ ಅಲ್ಲ. ಅಂಥ ಒಂದು ವ್ಯಕ್ತಿ ಮತ್ತೆ ನಮ್ಮ ರಾಜ್ಯದಲ್ಲಿ ಹುಟ್ಟುಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ವ್ಯಕ್ತಿ ಅವ್ರ ಬಗ್ಗೆ ಮಾತಾಡೋದಕ್ಕಾದ್ರೂ ಯೋಗ್ಯರಿದ್ರೆ ಯಾರಾದರೂ ಅದಕ್ಕೆ ಉತ್ತರ ಕೊಡ್ಬೋದು. ಬಿಡಿ, ಅವರೇನೋ ಪ್ರಚಾರಕ್ಕೋಸ್ಕರ ಮಾತಾಡಿದ್ದಾರೆ. ಓಕೆ, ಗೌರವ ಕೊಡೋದೇ ತಪ್ಪ? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದು ಒಂದು ಚುನಾವಣೆ ನಿಂತ್ಕೊಳ್ಳಕ್ಕೆ ದಮ್ಮಿದ್ರೆ ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರ್ ಅಲ್ಲಿ ಅದೆಂತದ್ದು ಬರವಣಿಗೆ ನನಗೂ 1000 ಬರೀತೀನಿ ಈ ತರ ಅವ್ರ ಬಗ್ಗೆ. ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರು ನಮ್ಮನ್ನು ಅಗಲೋದಂತ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಯಾಕೆ ಸ್ಮಾರಕ ಕೊಡಬಾರ್ದಾಗಿತ್ತು? ನಾವೇನ್ ಬೇಡ ಅಂದಿತ್ತು? ಕುಮಾರಣ್ಣ ಅವ್ರ ಮೇಲ್ಪಂಕ್ತಿ ಹಾಕೊಟ್ಟವ್ರು ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ. ಇದನ್ನ ಮಾಡ್ಬೋದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂತದೋ ಫ್ಯಾನ್ ವಾರು ಗೀನ್ ವಾರು ಅನ್ನೋದಕ್ಕೆ ಯಾರಪ್ಪ ಸೃಷ್ಟಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ? ಬೆಂಗಳೂರು ನಂದಿನಿ ಲೇಔಟ್ನ ಪಿಜಿಯೊಂದರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ತಡರಾತ್ರಿ ಭೀಕರ ಬೆಂಕಿ ಅವಘಡ ಸಂಭವಿಸಿದೆ. ಪಕ್ಕದ ಎಲ್ಇಡಿ ಬ್ಯಾನರ್ ಅಂಗಡಿಯಿಂದ ಬೆಂಕಿ ಪ್ರಾರಂಭವಾಗಿ ಕ್ಷಣಾರ್ಧದಲ್ಲಿ ಪಿಜಿ ಕಟ್ಟಡಕ್ಕೆ ವ್ಯಾಪಿಸಿದೆ ಎನ್ನಲಾಗಿದೆ. ಜ್ವಾಲೆಗಳು ಹೆಚ್ಚಾಗುತ್ತಿದ್ದಂತೆ ಒಳಗಿದ್ದ 30ಕ್ಕೂ ಹೆಚ್ಚು ಯುವತಿಯರು ಭಯಭೀತರಾಗಿ ಜೀವ ಉಳಿಸಿಕೊಳ್ಳಲು ಕಟ್ಟಡದಿಂದ ಕೆಳಕ್ಕೆ ಜಿಗಿದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳೀಯರ ಸಮಯಪ್ರಜ್ಞೆ ಹಾಗೂ ತಕ್ಷಣದ ನೆರವಿನಿಂದ ದೊಡ್ಡ ದುರಂತ ತಪ್ಪಿದಂತಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದು, ಘಟನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಪ್ರಕರಣದ ಕುರಿತು ತನಿಖೆ ಮುಂದುವರಿದಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಡಳಿತದ ನಿರ್ಲಕ್ಷ್ಯ ಹಾಗೂ ಗ್ರಾಮೀಣ ಸೌಲಭ್ಯಗಳ ಕೊರತೆ ಮತ್ತೆ ಬೆಳಕಿಗೆ. ಸಿಎಂ ಕ್ಷೇತ್ರದಲ್ಲೇ ತಲೆ ಮೇಲೆ ಸಿಲಿಂಡರ್ ಹೊತ್ತು ಸಾಗಿದ ಗೃಹಲಕ್ಷ್ಮಿ. ಗೃಹ ಪ್ರವೇಶದ ಸಂಭ್ರಮದಲ್ಲಿದ್ದ ಮನೆಗೆ ಕನ್ನ ಹಾಕಿದ ಕಳ್ಳರು. ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಅದೇ ಗ್ರಾಮದ ದಂಪತಿ. ಚೇತನ್ ಅಹಿಂಸಾಗೆ ರಾಜ್ಕುಮಾರ್ ಅವರ ಹೆಸರು ಹೇಳೋಕೆ ಯೋಗ್ಯತೆ ಇದೆಯಾ? ಪ್ರಚಾರಕ್ಕಾಗಿ ಏನೋ ಮಾತಾಡ್ತಾರೆ, ದಮ್ ಇದ್ದರೆ ಚುನಾವಣೆಗೆ ನಿಲ್ಲಲು ಹೇಳಿ ಎಂದು ನಿಖಿಲ್ ಸವಾಲ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.